ಕೆಲವೊಂದ್ಸರಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ತಡರಾತ್ರಿ ಸುರಿದ ಮಳೆಗೆ ಸವಾರರು ತತ್ತರಗೊಂಡಿದ್ದಾರೆ. ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆ, ರಸ್ತೆಗಳು ತುಂಬಿ ಹರಿದಿದ್ದಾವೆ. ಬೇಸಿಗೆ ಕಾಲದಲ್ಲೂ ನೋಡಿ ರಸ್ತೆಗಳು ತುಂಬಿ ಹರಿಯುವಷ್ಟರ ಮಟ್ಟಿಗೆ ಧಾರಾಕಾರ ಮಳೆ, ರಾತ್ರಿ ಎಲ್ಲ ಮಳೆ ಹೊಡೆದಿದೆ ಬೆಂಗಳೂರಲ್ಲಿ. ಓಕೆ, ಒಂದಿದ್ರಲ್ಲಿ ಪಾಸಿಟಿವ್ ಅಂಶ ಏನು ಅಂದ್ರೆ ಕುಡಿಯೋ ನೀರಿನ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ಮತ್ತೆ ಬೆಂಗಳೂರಿನಲ್ಲಿ ಅಂತರ್ಜಲ ಸ್ವಲ್ಪ ಹೆಚ್ಚಾಗಬಹುದು ಅಂತ ಒಂದು ನಿರೀಕ್ಷೆ, ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ ಬೆಂಗಳೂರಿಗೆ ಅನ್ನುವಂಥದ್ದು. ಆದರೆ ಬೇಸಿಗೆಯಲ್ಲಿ ಇಷ್ಟೊಂದು ಮಳೆ ಸುರಿಯುವಂಥದ್ದು ವಾಹನ ಸವಾರರು ಹೈರಾಣ ಆಗುವಂತೆ ಮಾಡಿದೆ. ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಮನೆಗೆ ನೀರು ನುಗ್ಗುತ್ತೆ ಇಷ್ಟೆಲ್ಲ ಮಳೆ ಆದ್ರೆ. ರಸ್ತೆ ಮೇಲೆ ಭರ್ಜರಿ ನೀರು ನಿಲ್ಲುವಷ್ಟು ಮಳೆ ಆಗಿದೆ. ಇಡೀ ರಾತ್ರಿ ಮಳೆ ಸುರಿದಿದೆ. ಅಷ್ಟೊಂದು ಮಳೆ ಬೇಸಿಗೆನಲ್ಲಿ ಸುರಿಯುವಂತದ್ದು ಆಶ್ಚರ್ಯ. ಆದ್ರೆ ಬೆಂಗಳೂರಲ್ಲಿ ಹೇಳಕ್ಕಾಗಲ್ಲ, ಪ್ರತಿ ಬೇಸಿಗೆನಲ್ಲೂ ಮಳೆ ಸುರಿಯುತ್ತೆ. ಅದೇ ರೀತಿ ನಿನ್ನೆ ಕೂಡ ರಾತ್ರಿ ಇಡೀ ಮಳೆ ಸುರಿದಿದೆ. ಕೆಲವೊಂದ್ಸರಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ತಡರಾತ್ರಿ ಸುರಿದ ಮಳೆಗೆ ಸವಾರರು ತತ್ತರಗೊಂಡಿದ್ದಾರೆ. ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆ, ರಸ್ತೆಗಳು ತುಂಬಿ ಹರಿದಿದ್ದಾವೆ. ಬೇಸಿಗೆ ಕಾಲದಲ್ಲೂ ನೋಡಿ ರಸ್ತೆಗಳು ತುಂಬಿ ಹರಿಯುವಷ್ಟರ ಮಟ್ಟಿಗೆ ಧಾರಾಕಾರ ಮಳೆ, ರಾತ್ರಿ ಎಲ್ಲ ಮಳೆ ಹೊಡೆದಿದೆ ಬೆಂಗಳೂರಲ್ಲಿ. ಓಕೆ, ಒಂದಿದ್ರಲ್ಲಿ ಪಾಸಿಟಿವ್ ಅಂಶ ಏನು ಅಂದ್ರೆ ಕುಡಿಯೋ ನೀರಿನ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ಮತ್ತೆ ಬೆಂಗಳೂರಿನಲ್ಲಿ ಅಂತರ್ಜಲ ಸ್ವಲ್ಪ ಹೆಚ್ಚಾಗಬಹುದು ಅಂತ ಒಂದು ನಿರೀಕ್ಷೆ, ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ ಬೆಂಗಳೂರಿಗೆ ಅನ್ನುವಂಥದ್ದು. ಆದರೆ ಬೇಸಿಗೆಯಲ್ಲಿ ಇಷ್ಟೊಂದು ಮಳೆ ಸುರಿಯುವಂಥದ್ದು ವಾಹನ ಸವಾರರು ಹೈರಾಣ ಆಗುವಂತೆ ಮಾಡಿದೆ. ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಮನೆಗೆ ನೀರು ನುಗ್ಗುತ್ತೆ ಇಷ್ಟೆಲ್ಲ ಮಳೆ ಆದ್ರೆ. ರಸ್ತೆ ಮೇಲೆ ಭರ್ಜರಿ ನೀರು ನಿಲ್ಲುವಷ್ಟು ಮಳೆ ಆಗಿದೆ. ಇಡೀ ರಾತ್ರಿ ಮಳೆ ಸುರಿದಿದೆ. ಅಷ್ಟೊಂದು ಮಳೆ ಬೇಸಿಗೆನಲ್ಲಿ ಸುರಿಯುವಂತದ್ದು ಆಶ್ಚರ್ಯ. ಆದ್ರೆ ಬೆಂಗಳೂರಲ್ಲಿ ಹೇಳಕ್ಕಾಗಲ್ಲ, ಪ್ರತಿ ಬೇಸಿಗೆನಲ್ಲೂ ಮಳೆ ಸುರಿಯುತ್ತೆ. ಅದೇ ರೀತಿ ನಿನ್ನೆ ಕೂಡ ರಾತ್ರಿ ಇಡೀ ಮಳೆ ಸುರಿದಿದೆ. ಕೆಲವೊಂದ್ಸರಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ತಡರಾತ್ರಿ ಸುರಿದ ಮಳೆಗೆ ಸವಾರರು ತತ್ತರಗೊಂಡಿದ್ದಾರೆ. ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆ, ರಸ್ತೆಗಳು ತುಂಬಿ ಹರಿದಿದ್ದಾವೆ. ಬೇಸಿಗೆ ಕಾಲದಲ್ಲೂ ನೋಡಿ ರಸ್ತೆಗಳು ತುಂಬಿ ಹರಿಯುವಷ್ಟರ ಮಟ್ಟಿಗೆ ಧಾರಾಕಾರ ಮಳೆ, ರಾತ್ರಿ ಎಲ್ಲ ಮಳೆ ಹೊಡೆದಿದೆ ಬೆಂಗಳೂರಲ್ಲಿ. ಓಕೆ, ಒಂದಿದ್ರಲ್ಲಿ ಪಾಸಿಟಿವ್ ಅಂಶ ಏನು ಅಂದ್ರೆ ಕುಡಿಯೋ ನೀರಿನ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ಮತ್ತೆ ಬೆಂಗಳೂರಿನಲ್ಲಿ ಅಂತರ್ಜಲ ಸ್ವಲ್ಪ ಹೆಚ್ಚಾಗಬಹುದು ಅಂತ ಒಂದು ನಿರೀಕ್ಷೆ, ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ ಬೆಂಗಳೂರಿಗೆ ಅನ್ನುವಂಥದ್ದು. ಆದರೆ ಬೇಸಿಗೆಯಲ್ಲಿ ಇಷ್ಟೊಂದು ಮಳೆ ಸುರಿಯುವಂಥದ್ದು ವಾಹನ ಸವಾರರು ಹೈರಾಣ ಆಗುವಂತೆ ಮಾಡಿದೆ. ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಮನೆಗೆ ನೀರು ನುಗ್ಗುತ್ತೆ ಇಷ್ಟೆಲ್ಲ ಮಳೆ ಆದ್ರೆ. ರಸ್ತೆ ಮೇಲೆ ಭರ್ಜರಿ ನೀರು ನಿಲ್ಲುವಷ್ಟು ಮಳೆ ಆಗಿದೆ. ಇಡೀ ರಾತ್ರಿ ಮಳೆ ಸುರಿದಿದೆ. ಅಷ್ಟೊಂದು ಮಳೆ ಬೇಸಿಗೆನಲ್ಲಿ ಸುರಿಯುವಂತದ್ದು ಆಶ್ಚರ್ಯ. ಆದ್ರೆ ಬೆಂಗಳೂರಲ್ಲಿ ಹೇಳಕ್ಕಾಗಲ್ಲ, ಪ್ರತಿ ಬೇಸಿಗೆನಲ್ಲೂ ಮಳೆ ಸುರಿಯುತ್ತೆ. ಅದೇ ರೀತಿ ನಿನ್ನೆ ಕೂಡ ರಾತ್ರಿ ಇಡೀ ಮಳೆ ಸುರಿದಿದೆ. ಕೆಲವೊಂದ್ಸರಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ತಡರಾತ್ರಿ ಸುರಿದ ಮಳೆಗೆ ಸವಾರರು ತತ್ತರಗೊಂಡಿದ್ದಾರೆ. ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆ, ರಸ್ತೆಗಳು ತುಂಬಿ ಹರಿದಿದ್ದಾವೆ. ಬೇಸಿಗೆ ಕಾಲದಲ್ಲೂ ನೋಡಿ ರಸ್ತೆಗಳು ತುಂಬಿ ಹರಿಯುವಷ್ಟರ ಮಟ್ಟಿಗೆ ಧಾರಾಕಾರ ಮಳೆ, ರಾತ್ರಿ ಎಲ್ಲ ಮಳೆ ಹೊಡೆದಿದೆ ಬೆಂಗಳೂರಲ್ಲಿ. ಓಕೆ, ಒಂದಿದ್ರಲ್ಲಿ ಪಾಸಿಟಿವ್ ಅಂಶ ಏನು ಅಂದ್ರೆ ಕುಡಿಯೋ ನೀರಿನ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ಮತ್ತೆ ಬೆಂಗಳೂರಿನಲ್ಲಿ ಅಂತರ್ಜಲ ಸ್ವಲ್ಪ ಹೆಚ್ಚಾಗಬಹುದು ಅಂತ ಒಂದು ನಿರೀಕ್ಷೆ, ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ ಬೆಂಗಳೂರಿಗೆ ಅನ್ನುವಂಥದ್ದು. ಆದರೆ ಬೇಸಿಗೆಯಲ್ಲಿ ಇಷ್ಟೊಂದು ಮಳೆ ಸುರಿಯುವಂಥದ್ದು ವಾಹನ ಸವಾರರು ಹೈರಾಣ ಆಗುವಂತೆ ಮಾಡಿದೆ. ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಮನೆಗೆ ನೀರು ನುಗ್ಗುತ್ತೆ ಇಷ್ಟೆಲ್ಲ ಮಳೆ ಆದ್ರೆ. ರಸ್ತೆ ಮೇಲೆ ಭರ್ಜರಿ ನೀರು ನಿಲ್ಲುವಷ್ಟು ಮಳೆ ಆಗಿದೆ. ಇಡೀ ರಾತ್ರಿ ಮಳೆ ಸುರಿದಿದೆ. ಅಷ್ಟೊಂದು ಮಳೆ ಬೇಸಿಗೆನಲ್ಲಿ ಸುರಿಯುವಂತದ್ದು ಆಶ್ಚರ್ಯ. ಆದ್ರೆ ಬೆಂಗಳೂರಲ್ಲಿ ಹೇಳಕ್ಕಾಗಲ್ಲ, ಪ್ರತಿ ಬೇಸಿಗೆನಲ್ಲೂ ಮಳೆ ಸುರಿಯುತ್ತೆ. ಅದೇ ರೀತಿ ನಿನ್ನೆ ಕೂಡ ರಾತ್ರಿ ಇಡೀ ಮಳೆ ಸುರಿದಿದೆ. ಕೆಲವೊಂದ್ಸರಿ
ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ತಡರಾತ್ರಿ ಸುರಿದ ಮಳೆಗೆ ಸವಾರರು ತತ್ತರಗೊಂಡಿದ್ದಾರೆ. ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆ, ರಸ್ತೆಗಳು ತುಂಬಿ ಹರಿದಿದ್ದಾವೆ. ಬೇಸಿಗೆ ಕಾಲದಲ್ಲೂ ನೋಡಿ ರಸ್ತೆಗಳು ತುಂಬಿ ಹರಿಯುವಷ್ಟರ ಮಟ್ಟಿಗೆ ಧಾರಾಕಾರ ಮಳೆ, ರಾತ್ರಿ ಎಲ್ಲ ಮಳೆ ಹೊಡೆದಿದೆ ಬೆಂಗಳೂರಲ್ಲಿ. ಓಕೆ, ಒಂದಿದ್ರಲ್ಲಿ ಪಾಸಿಟಿವ್ ಅಂಶ ಏನು ಅಂದ್ರೆ ಕುಡಿಯೋ ನೀರಿನ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ಮತ್ತೆ ಬೆಂಗಳೂರಿನಲ್ಲಿ ಅಂತರ್ಜಲ ಸ್ವಲ್ಪ ಹೆಚ್ಚಾಗಬಹುದು ಅಂತ ಒಂದು ನಿರೀಕ್ಷೆ, ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ ಬೆಂಗಳೂರಿಗೆ ಅನ್ನುವಂಥದ್ದು. ಆದ್ರೆ ಬೇಸಿಗೆಯಲ್ಲಿ ಇಷ್ಟೊಂದು ಮಳೆ ಸುರಿಯುವಂಥದ್ದು ವಾಹನ ಸವಾರರು ಹೈರಾಣ ಆಗುವಂತೆ ಮಾಡಿದೆ. ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಮನೆಗೆ ನೀರು ನುಗ್ಗುತ್ತೆ ಇಷ್ಟೆಲ್ಲ ಮಳೆ ಆದ್ರೆ. ರಸ್ತೆ ಮೇಲೆ ಭರ್ಜರಿ ನೀರು ನಿಲ್ಲುವಷ್ಟು ಮಳೆ ಆಗಿದೆ. ಇಡೀ ರಾತ್ರಿ ಮಳೆ ಸುರಿದಿದೆ. ಅಷ್ಟೊಂದು ಮಳೆ ಬೇಸಿಗೆನಲ್ಲಿ ಸುರಿಯುವಂತದ್ದು ಆಶ್ಚರ್ಯ. ಆದ್ರೆ ಬೆಂಗಳೂರಲ್ಲಿ ಹೇಳಕ್ಕಾಗಲ್ಲ, ಪ್ರತಿ ಬೇಸಿಗೆನಲ್ಲೂ ಮಳೆ ಸುರಿಯುತ್ತೆ. ಅದೇ ರೀತಿ ನಿನ್ನೆ ಕೂಡ ರಾತ್ರಿ ಇಡೀ ಮಳೆ ಸುರಿದಿದೆ. ಕೆಲವೊಂದ್ಸರಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ತಡರಾತ್ರಿ ಸುರಿದ ಮಳೆಗೆ ಸವಾರರು ತತ್ತರಗೊಂಡಿದ್ದಾರೆ. ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆ, ರಸ್ತೆಗಳು ತುಂಬಿ ಹರಿದಿದ್ದಾವೆ. ಬೇಸಿಗೆ ಕಾಲದಲ್ಲೂ ನೋಡಿ ರಸ್ತೆಗಳು ತುಂಬಿ ಹರಿಯುವಷ್ಟರ ಮಟ್ಟಿಗೆ ಧಾರಾಕಾರ ಮಳೆ, ರಾತ್ರಿ ಎಲ್ಲ ಮಳೆ ಹೊಡೆದಿದೆ ಬೆಂಗಳೂರಲ್ಲಿ. ಓಕೆ, ಒಂದಿದ್ರಲ್ಲಿ ಪಾಸಿಟಿವ್ ಅಂಶ ಏನು ಅಂದ್ರೆ ಕುಡಿಯೋ ನೀರಿನ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ಮತ್ತೆ ಬೆಂಗಳೂರಿನಲ್ಲಿ ಅಂತರ್ಜಲ ಸ್ವಲ್ಪ ಹೆಚ್ಚಾಗಬಹುದು ಅಂತ ಒಂದು ನಿರೀಕ್ಷೆ, ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ ಬೆಂಗಳೂರಿಗೆ ಅನ್ನುವಂಥದ್ದು. ಆದ್ರೆ ಬೇಸಿಗೆಯಲ್ಲಿ ಇಷ್ಟೊಂದು ಮಳೆ ಸುರಿಯುವಂಥದ್ದು ವಾಹನ ಸವಾರರು ಹೈರಾಣ ಆಗುವಂತೆ ಮಾಡಿದೆ. ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಮನೆಗೆ ನೀರು ನುಗ್ಗುತ್ತೆ ಇಷ್ಟೆಲ್ಲ ಮಳೆ ಆದ್ರೆ. ರಸ್ತೆ ಮೇಲೆ ಭರ್ಜರಿ ನೀರು ನಿಲ್ಲುವಷ್ಟು ಮಳೆ ಆಗಿದೆ. ಇಡೀ ರಾತ್ರಿ ಮಳೆ ಸುರಿದಿದೆ. ಅಷ್ಟೊಂದು ಮಳೆ ಬೇಸಿಗೆನಲ್ಲಿ ಸುರಿಯುವಂತದ್ದು ಆಶ್ಚರ್ಯ. ಆದ್ರೆ ಬೆಂಗಳೂರಲ್ಲಿ ಹೇಳಕ್ಕಾಗಲ್ಲ, ಪ್ರತಿ ಬೇಸಿಗೆನಲ್ಲೂ ಮಳೆ ಸುರಿಯುತ್ತೆ. ಅದೇ ರೀತಿ ನಿನ್ನೆ ಕೂಡ ರಾತ್ರಿ ಇಡೀ ಮಳೆ ಸುರಿದಿದೆ. ಕೆಲವೊಂದ್ಸರಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ತಡರಾತ್ರಿ ಸುರಿದ ಮಳೆಗೆ ಸವಾರರು ತತ್ತರಗೊಂಡಿದ್ದಾರೆ. ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆ, ರಸ್ತೆಗಳು ತುಂಬಿ ಹರಿದಿದ್ದಾವೆ. ಬೇಸಿಗೆ ಕಾಲದಲ್ಲೂ ನೋಡಿ ರಸ್ತೆಗಳು ತುಂಬಿ ಹರಿಯುವಷ್ಟರ ಮಟ್ಟಿಗೆ ಧಾರಾಕಾರ ಮಳೆ, ರಾತ್ರಿ ಎಲ್ಲ ಮಳೆ ಹೊಡೆದಿದೆ ಬೆಂಗಳೂರಲ್ಲಿ. ಓಕೆ, ಒಂದಿದ್ರಲ್ಲಿ ಪಾಸಿಟಿವ್ ಅಂಶ ಏನು ಅಂದ್ರೆ ಕುಡಿಯೋ ನೀರಿನ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ಮತ್ತೆ ಬೆಂಗಳೂರಿನಲ್ಲಿ ಅಂತರ್ಜಲ ಸ್ವಲ್ಪ ಹೆಚ್ಚಾಗಬಹುದು ಅಂತ ಒಂದು ನಿರೀಕ್ಷೆ, ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ ಬೆಂಗಳೂರಿಗೆ ಅನ್ನುವಂಥದ್ದು. ಆದ್ರೆ ಬೇಸಿಗೆಯಲ್ಲಿ ಇಷ್ಟೊಂದು ಮಳೆ ಸುರಿಯುವಂಥದ್ದು ವಾಹನ ಸವಾರರು ಹೈರಾಣ ಆಗುವಂತೆ ಮಾಡಿದೆ. ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಮನೆಗೆ ನೀರು ನುಗ್ಗುತ್ತೆ ಇಷ್ಟೆಲ್ಲ ಮಳೆ ಆದ್ರೆ. ರಸ್ತೆ ಮೇಲೆ ಭರ್ಜರಿ ನೀರು ನಿಲ್ಲುವಷ್ಟು ಮಳೆ ಆಗಿದೆ. ಇಡೀ ರಾತ್ರಿ ಮಳೆ ಸುರಿದಿದೆ. ಅಷ್ಟೊಂದು ಮಳೆ ಬೇಸಿಗೆನಲ್ಲಿ ಸುರಿಯುವಂತದ್ದು ಆಶ್ಚರ್ಯ. ಆದ್ರೆ ಬೆಂಗಳೂರಲ್ಲಿ ಹೇಳಕ್ಕಾಗಲ್ಲ, ಪ್ರತಿ ಬೇಸಿಗೆನಲ್ಲೂ ಮಳೆ ಸುರಿಯುತ್ತೆ. ಅದೇ ರೀತಿ ನಿನ್ನೆ ಕೂಡ ರಾತ್ರಿ ಇಡೀ ಮಳೆ ಸುರಿದಿದೆ.